ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ, ಇದು ಮಲೆನಾಡಿನ ಒಂದು ಪರಿಸರ. ಮಳೆಗಾಲದಲ್ಲಿ ಹಸಿರು ಹಸಿರಾಗಿ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ. ತುಂಬ ಮಳೆ ಬರ್ತಾ ಇದೆ. ಎಷ್ಟು ಮಳೆ ಗೊತ್ತಾ, ಇಡೀ ದಿನ ಮಳೆ. ಸ್ವಲ್ಪನೇ ನಾನು ಹೀಗೆ ಹೋಗ್ತಾ ಇದ್ದೆ ಗಾಡಿಯಲ್ಲಿ, ಸ್ವಲ್ಪ ಆ ಕಡೆ ವಿಡಿಯೋ ಮಾಡಿಕೊಂಡೆ. ಹಸಿರಾದ ಒಂದು ಸುಂದರವಾದ ವಾತಾವರಣ, ಸುಂದರವಾದ ಪರಿಸರ. ಎಲ್ಲಿ ನೋಡಿದರೂ ಹಚ್ಚ ಹಸಿರು. ಈಗ ಮಳೆಗಾಲ ಬಂತು ಅಂದರೆ ಎಷ್ಟು ಚಂದ ಅಲ್ವಾ. ಮಳೆ ಅಂದರೆ ಎಲ್ಲರಿಗೂ ಇಷ್ಟ. ಮಳೆಗಾಲ ಅಂದರೆ ತುಂಬ ಹಸಿರಾಗಿ ಕಂಗೊಳಿಸ್ತಾ ಇದೆ. ಎಲ್ಲಿ ನೋಡಿದರೂ ನೋಡಿ ಯಾವ ಥರ ಇದೆ. ಗಿಡ ಮರಗಳೆಲ್ಲ ತುಂಬ ಖುಷಿಯಿಂದ ಹಚ್ಚ ಹಸಿರಾಗಿ ನೆಲೆದಾಡ್ತಾ ಇವೆ ಅಲ್ವಾ. ಚಂದ ಅಲ್ವಾ ಒಂಥರ ಮಳೆಗಾಲ ಅಂದರೆ. ಎಲ್ರಿಗೂ ಇಷ್ಟ ಆಗುತ್ತೆ. ನಾನು ಹೀಗೇ ಗಾಡೀಲಿ ಹೋಗ್ತಾ ಇರುವಾಗ ವೀಡಿಯೋ ಮಾಡ್ಕೊಂಡಿದ್ದೆ. ಸೊ ಇದನ್ನೇ ಒಂಚೂರು ಹಾಕೋಣ ಅಂತ ಅನ್ನಿಸ್ತು, ಅಪ್ಲೋಡ್ ಮಾಡಿದೆ. ಯಾರಿಗೆಲ್ಲ ಮಳೆಗಾಲ ಇಷ್ಟ, ಈ ಥರ ಪರಿಸರ ಇಷ್ಟ, ಎಲ್ಲರಿಗೂ ಇಷ್ಟ ಅಲ್ವಾ. ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಇಷ್ಟ. ಹಾಗೆ ನಾನು ಒಂದು ಸ್ವಲ್ಪನೇ ಗಾಡಿಯಲ್ಲಿ ಹೋಗ್ತಾ ಇರುವಾಗ ಈ ಥರನೇ ಮಾಡ್ಕೊಂಡಿದ್ದೀನಿ. ತುಂಬ ಒಂಥರ ಇಷ್ಟ ಆಯಿತು. ನಾನು ಮಳೆಗಾಲದಲ್ಲಿ ಈ ಕಡೆ ಬರೋದೇ ಕಡಿಮೆ. ಅದಕ್ಕೆ ನನಗಂತೂ ತುಂಬಾ ಇಷ್ಟ. ಯಾಕೆಂತಂದರೆ ಈ ಥರ ಮಳೆ, ಈ ಥರ ಒಂದು ಪರಿಸರ, ಈ ಥರ ನೇಚರನ್ನು ನೋಡೋದಕ್ಕೆ ಒಂದು ಅದೃಷ್ಟ ಮಾಡಿರಬೇಕು. ತುಂಬ ವರ್ಷದ ನಂತರ ನಾನು ಬರ್ತಾಯಿದ್ದೀನಿ. ಹಾಗಂತ ನಾನು ಇರೋ ಕಡೆ ಎಲ್ಲ ಮಳೆ ಇರಲ್ಲ ಅಂತಲ್ಲ, ತುಂಬಾ ಮಳೆ ಬರುತ್ತೆ. ಆದರೂ ನಮ್ಮ ಒಂದು ಗುಡ್ಡಗಾಡು ಪ್ರದೇಶ, ನಮ್ಮ ಊರು ಅಂದರೆ ಅದು ಒಂಥರ ಬೇರೆಯೇ ಸುಖ, ಬೇರೆಯೇ ಖುಷಿ ಕೊಡುತ್ತೆ ಅಲ್ವಾ. ನೋಡಿ ಎಂಥ ಚೆನ್ನಾಗಿದೆ ಇದು ವೆದರು. ನೋಡಿದಷ್ಟು ಕಡಿಮೆ. ಎಷ್ಟೇ ನೋಡ್ತಾಯಿದ್ರು ನೋಡ್ತಾನೇ ಇರೋಣ ಅನಿಸುತ್ತೆ. ಎಲ್ಲಿ ನೋಡಿದ್ರು ಹಸಿರು, ಮರಗಳು, ಗಿಡಗಳು ತುಂಬಾ ಚೆನ್ನಾಗಿದೆ. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿ. ನೀವು ಈ ಥರ ಪರಿಸರ ಪ್ರೇಮಿಯಾಗಿದ್ದರೆ ಖಂಡಿತ ಇಷ್ಟಪಡ್ತೀರಲ್ವ. ನೋಡಿ ಹೀಗೆ ಎಂಜಾಯ್ ಮಾಡ್ತಾ ನಾನು ಗಾಡೀಲಿ ಹೋಗ್ತಾ ಇದ್ದೆ ಊರಿಗೆ. ಸೊ ಒಂದು ಸಣ್ಣ ವೀಡಿಯೋನ ನಾನು ಮಾಡಿಕೊಂಡಿದ್ದೆ. ಅದನ್ನೇ ನಿಮಗೂ ತೋರಿಸೋಣ ಅಂತ, ಮಲೆನಾಡಿನ ಸೌಂದರ್ಯವನ್ನು ತೋರಿಸೋಣ ಅಂತ. ನೋಡಿ, ಮಳೆ ಬೆಳಗ್ಗೆನೇ ಬರ್ತಾ ಇದೆ ಸಿರ್ಸಿಯಲ್ಲಿ. ಇದನ್ನು ಸಣ್ಣ ಒಂದು ವೀಡಿಯೋ ಮಾಡಿಕೊಂಡೆ. ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.